ಎಲ್ಲರಿಗೂ ನಮಸ್ಕಾರ. KFT ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂತಂದರೆ, ಅದು ನನ್ನ ಹಣ ಅಲ್ಲ, ಇಟ್ಸ್ ನಾಟ್ ಮನಿ ಎಂಬ ಶೀರ್ಷಿಕೆಯಲ್ಲಿ ಮಾತನಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFT ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಕೆಲವು ವರ್ಷದ ಹಿಂದೆ ಅಂದರೆ ಸುಮಾರು 2020-21 ಒಂದು ಆಸುಪಾಸಿನಲ್ಲಿ ಅಂತ ಅನ್ಕೊತೀನಿ, ನನ್ನ ಸ್ನೇಹಿತನೊಂದಿಗೆ ಮಾತುಕತೆ ಆಡ್ತಾ ಇದ್ದಾಗ ಆತ ಹೇಳಿದಂಥ ಒಂದು ಮಾತೇ ಇದು, ಇಟ್ಸ್ ನಾಟ್ ಮೈ ಮನಿ ಅಂತ ಹೇಳಿ. ಯಾಕೆ ಈ ಮಾತನ್ನು ಆಡ್ದ ಅನ್ನೋದಕ್ಕೆ ಇಂದಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಆತ ಮೂಲತಃ ಆತ ಕರ್ನಾಟಕದವನಾಗಿದ್ರೂ ಸಹ ಆತನಿಗೆ ಬಿಸ್ನೆಸ್ ಮಾಡಬೇಕು ಅಂತ ಬಹಳ ಒಂದು ಆಸಕ್ತಿ ಇತ್ತು. ಆತನ ಶಿಕ್ಷಣ ಇಂಜಿನಿಯರಿಂಗ್ ಪದವೀಧರನಾಗಿದ್ದಾರೆ. ಇಂಜಿನಿಯರಿಂಗ್ ಪದವೀಧರರಾಗಿದ್ದರೂ ಸಹ ತಾನು ಖುದ್ದಾಗಿ ಒಂದು ಬಿಸ್ನೆಸ್ನ ಮಾಡಬೇಕು ಅಂತ ಹೇಳಿ ವಿದೇಶಕ್ಕೆ ಹೋಗಿ ಒಂದು ಕೋರ್ಸನ್ನು ಮಾಡಿ ಮರಳಿ ಭಾರತಕ್ಕೆ ಬಂದು ಆ ಬಿಸ್ನೆಸ್ಸನ್ನು ಪ್ರಾರಂಭಿಸಿದ್ರು. ಸೊ ಈ ರೀತಿ ಮಾತಾಡ್ತಾ ಮಾತಾಡ್ತಾ ಒಂದು ವಿಷಯ ಬಂತು, ಅದೇನು ಅಂದರೆ ಈ ಹೂಡಿಕೆ ಬಗ್ಗೆ. ಸೊ ಈ ಹೂಡಿಕೆ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾಗ ಹೇಳಿದ ಏನಂದರೆ, ನನ್ನ ಸ್ನೇಹಿತರು ಯಾವತ್ತೂ ಅಷ್ಟೇ ನಾವು ಒಂದು ಇಷ್ಟು ಹಣವನ್ನು ಹಾಕ್ತೀವಿ ಅಂತಂದರೆ ಆ ಹಣ ನಮ್ಮದಲ್ಲ ಅಂತೇಳಿ ಹಾಗೆ ಹಾಕಿ ಬಿಟ್ಬಿಡಬೇಕು, ಆಗಲೇ ಅದು ನಮಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಕಾನ್ಸ್ಟೆಂಟಾಗಿ ಸತತವಾಗಿ ಅಥವಾ ಪದೇ ಪದೇ ಆ ಒಂದು ಹಣ ಹೇಗೆ ದುಡ್ಡು ಮಾಡ್ತಾ ಇದೆ ಅಥವಾ ಎಷ್ಟು ಲಾಭ ಗಳಿಸಿದೆ ಅಂತ ಹೇಳಿ ಈ ಮೊಬೈಲ್ ಆ್ಯಪ್ಗಳಲ್ಲಿ ನೀವು ನೋಡಿರ್ತೀರ, ಹಲವಾರು ಟ್ರೇಡಿಂಗ್ ಆ್ಯಪ್ಗಳೆಲ್ಲ ಇದಾವೆ, ಅದರಲ್ಲೆಲ್ಲ ನೀವು ನೋಡ್ತೀರಾ. ಪೋರ್ಟ್ಫೋಲಿಯೋನ ಓಪನ್ ಮಾಡೋದು, ಪದೇ ಪದೇ ನೋಡ್ತಾ ಇರೋದು, ಲಾಭ ಬಂದಿದೆಯಾ ನಷ್ಟ ಆಗಿದೆಯಾ ಅಂತ ನೋಡ್ತಾನೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸೈಕಲಾಜಿಕಲಿ ನಮ್ಮ ಮನಸ್ಸೇನು ಅಂತಂದರೆ ನಷ್ಟವನ್ನು ಎದುರಿಸದೇ ಇರುವಂಥ ಒಂದು ಮನಸ್ಥಿತಿಗೆ ಹೋಗುತ್ತೆ ಅನ್ನುವಂಥ ವಿಚಾರನ ಅವ್ರು ಹೇಳಿದ್ರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವೇ ನೋಡಿ, ಮೊದಲ ಬಾರಿಗೆ ಹೂಡಿಕೆ ಮಾಡ್ತಾ ಇದ್ದೀರಾ ಅಥವಾ ಮೊದಲ ಬಾರಿಗೆ ಅದೊಂದು ಶೇರ್ನ ಖರೀದಿ ಮಾಡಿದ್ದೀರಾ. ಖರೀದಿ ಮಾಡಿದಂಥ ಶೇರು ತತ್ಕ್ಷಣವೇ ಒಂದು 5% ಅಥವಾ 10-15% ಅಥವಾ 25ಕ್ಕಿಂತ ಹೆಚ್ಚಿನ ಶೇಕಡದಷ್ಟು ಕುಸಿತ ಕಂಡಿತು ಅಂತ ಅಂದ್ಕೊಳ್ಳಿ. ಆ ಥರ ಕುಸಿತ ಕಂಡಾಗ ಮೊದಲ ಬಾರಿಗೆ ನೀವು ಲಾಸನ್ನು ನೋಡ್ತಾ ಇದ್ದೀರಾ ಅಂದಾಗ ಏನಾಗುತ್ತೆ, ನಿಮ್ಮ ಮನಸ್ಸು ಅಥವಾ ಸೈಕಲಾಜಿಕಲಿ ಏನಾಗುತ್ತೆ, ಆ ಒಂದು ಶೇರನ್ನು ಮಾರ್ಬಿಡೋಣ, ನನಗೆ ತುಂಬ ಲಾಸ್ ಆಗ್ತಾ ಇದೆಯಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಅದನ್ನು ಮಾರ್ಬಿಡ್ತಾರೆ. ಇದು ನಾನು ಯಾವುದೇ ರೀತಿಯಾಗಿ ಹಣಕಾಸಿನ ಅಡ್ವೈಸರ್ ಅಲ್ಲ, ಸೆಬಿ ರಿಜಿಸ್ಟರ್ಡ್ ಹಣಕಾಸಿನ ಅಡ್ವೈಸರ್ ಅಲ್ಲ. ಸೂಕ್ತವಾದಂತಹ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಬಳಿ ಕನ್ಸಲ್ಟಿಂಗ್ ಮಾಡಿಕೊಂಡು ನೀವು ಹೂಡಿಕೆಯಾದ ಪ್ರಕ್ರಿಯೆನ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಸೊ ಹೀಗಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಲಾಸಲ್ಲೇ ಕೂತಿರೋದು ಇದೆಯಲ್ಲ, ಅದು ಬಹಳ ದೊಡ್ಡ ಒಂದು ನೋವನ್ನು ಕೊಡುತ್ತೆ, ಪೇಯ್ನ್ ಅಂತಲೇ ಹೇಳ್ಬೋದು ಅದನ್ನು. ಬಹಳಷ್ಟು ಜನ ಪ್ರಸಿದ್ಧವಾದಂಥ ಹೂಡಿಕೆದಾರರಾಗಿರಲಿ, ಪ್ರಸಿದ್ಧವಾದಂತಹ ಟ್ರೇಡರ್ಸ್ಗಳಾಗಿರಲಿ, ಅವ್ರೇನು ಮಾಡ್ತಾರೆ ಅಂದರೆ ಈ ಲಾಸನ್ನು ತಡ್ಕೊಳ್ಳುವಂಥ ಒಂದು ಶಕ್ತಿನ ಹೊಂದಿರ್ತಾರೆ ಅನ್ನುವಂಥ ವಿಚಾರ. ಕಾರಣ ಏನು ಅಂದರೆ, ಅವರ ಬಳಿ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ. ಲಿಕ್ವಿಡಿಟಿ ಅಂದರೆ ಹೆಚ್ಚಿನ ಪ್ರಮಾಣದ ಹಣ ಇರುತ್ತೆ ಅನ್ನುವಂಥ ವಿಚಾರ. ಸೊ ಈ ಒಂದು ಲಿಕ್ವಿಡಿಟಿ ಇರೋದ್ರಿಂದ ಅದು ಅವರಿಗೆ ಒಂದು ರೀತಿ ಅಡ್ವಾಂಟೇಜ್ ಆಗಿರುತ್ತೆ ಅನ್ನುವಂಥ ವಿಚಾರ. ಈ ರೀತಿ ಲಿಕ್ವಿಡಿಟಿನ ನಾವು ಬಿಲ್ಡಪ್ ಮಾಡ್ದೇನೆ ಅಥವಾ ಅದನ್ನು ಇಟ್ಕೊಳ್ದೇನೆ ಟ್ರೇಡಿಂಗ್ ಮಾಡ್ತೀನಿ, ಅದರಿಂದ ಲಾಭ ಗಳಿಸ್ತೀನಿ ಅಂತಂದರೆ, ಒಂದು ಟ್ರೇಡ್ ಅಥವಾ 2 ಟ್ರೇಡಲ್ಲೂ ಲಾಭವನ್ನು ಕಾಣ್ಬೋದೇ ಹೊರತು ಸತತವಾಗಿ ಎಲ್ಲ ಟ್ರೇಡಲ್ಲೂ ಲಾಭ ಗಳಿಸೋದಂತೂ ಆಗೋದಿಲ್ಲ. ಮತ್ತು ಇನ್ನೊಂದೇನೆಂದರೆ, ನಮಗೆ ಎಲ್ಲರೂ ಯಾವುದಾದ್ರು ಒಂದು ಘಟ್ಟದಲ್ಲಿ ಲಾಸನ್ನು ನಾವು ಎದುರಿಸಲೇಬೇಕಾಗತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ಹೀಗಿರ್ಬೇಕಾದ್ರೆ ಹೂಡಿಕೆಯ ಮನಸ್ಥಿತಿಯಲ್ಲಿರುವಂಥವರು, ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡವರು, ಲಾಸಲ್ಲೇ ನೀವು ಕೂತಿರುವಂಥ ಕ್ಷಣಗಳು ಬರೋದರಲ್ಲಿ ಎರಡನೇ ಮಾತಿಲ್ಲ. ಉದಾಹರಣೆ ಹೇಳೋದಾದರೆ, ನೀವು 2008 ಜನವರಿ ಇಸ್ವಿಯಲ್ಲಿ ಅಮೆರಿಕದ ಮಾರ್ಕೆಟ್ನಲ್ಲಿ ಹಾಕಿದ್ರಿ ಅಂದರೆ, 2008 ಆಗಸ್ಟ್ ತಿಂಗಳಿನಲ್ಲಾದಂಥ ಒಂದು ಬಬಲ್ ಬಸ್ಟಿಂದ ಷೇರು ಮಾರ್ಕೆಟ್ ಯಥೇಚ್ಛವಾಗಿ ಕುಸಿತವನ್ನು ಕಂಡಿತು. ಅದಾದ ಬಳಿಕ 2009-10 ತನಕನೂ ಕುಸಿತವನ್ನೇ ಕಂಡಿತ್ತು ಅಮೆರಿಕದ ಷೇರು ಮಾರುಕಟ್ಟೆ. ಸೊ ಹಾಗಿರ್ಬೇಕಾದ್ರೆ ಅಷ್ಟು ಆ ಒಂದು ಕಾಲಘಟ್ಟದಲ್ಲಿ ನೀವು ಗಮನಿಸಿ ನೋಡೋದಾದರೆ, ಪ್ರಸಿದ್ಧ ಹೂಡಿಕೆದಾರರಾದಂಥ ವಾರನ್ ಬಫೆಟ್ ಕೂಡ ಒಂದು ರೀತಿಯಾದಂಥ ಅತಂತ್ರತೆಯನ್ನು ಅವರಿಗೆ ಕಾಡ್ತಾ ಇತ್ತು ಅನ್ನೋಂಥ ವಿಚಾರ. ಯಾಕೆಂದರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋವಂಥ ಒಂದು ಪರಿಣಾಮ ಇಲ್ಲದೇ ಇರುವಾಗ ಏನಾಗುತ್ತೆ, ಮನಸ್ಸು ಚಂಚಲ ಆಗುತ್ತೆ ಮತ್ತು ಹಾಕಿದಂಥ ಬಂಡವಾಳನ ಹೊರಗೆ ತೆಗಿಬೇಕು ಅನ್ನೋವಂಥ ಮನಸ್ಥಿತಿ ಉದ್ಭವ ಆಗುತ್ತೆ. ಆದ್ದರಿಂದನೇ ಭಾಳಷ್ಟು ಜನ ಲಾಸ್ ಮಾಡಿಬಿಟ್ಟು ಅದರಿಂದ ಹೊರಗೆ ಬರ್ತಾರೆ. ಅದಾದ ಬಳಿಕ ಮತ್ತೆ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಬಾರ್ದು ಅಂಥೇಳಿ ಷೇರು ಮಾರುಕಟ್ಟೆಗಳಿಗೆ ಹಣ ಹಾಕದೆ ಹೋಗೋರು ಭಾಳಷ್ಟು ಜನ ಇದ್ದಾರೆ. ಸೊ ಹಾಗಿರ್ಬೇಕಾದ್ರೆ ನಮ್ಮ ಸ್ನೇಹಿತ ಹೇಳಿದಂಥ ಈ ಮಾತು ನನಗೆ ಸದಾಕಾಲ ಅದು ನೆನಪಲ್ಲೇ ಇರುತ್ತೆ. ಇಟ್ ಈಸ್ ನಾಟ್ ಮೈ ಮನಿ, ಇದು ನನ್ನ ಹಣ ಅಲ್ಲ ಅಂತ ಹೇಳ್ಬಿಟ್ಟು ನೀವು ಹಣನ ಹಾಕಿರೋ, ಅವಾಗ ಏನಾಗುತ್ತೆ, ಒಂದು ದೀರ್ಘಾವಧಿಯಲ್ಲಿ ನೋಡಿದಾಗ ನಿಮಗೆ ಹೆಚ್ಚಿನ ಪ್ರಮಾಣದ ಲಾಭ ಬರುತ್ತೆ ಅನ್ನುವಂಥ ಮಾತನ್ನು ಆ ನನ್ನ ಸ್ನೇಹಿತ ಹೇಳ್ದ. ಸೊ ಹೀಗಿರ್ಬೇಕಾದ್ರೆ ಬಹಳಷ್ಟು ವಿಷಯಗಳನ್ನು ನಮ್ಮ ಜೊತೆಗಿರೋರ ಹತ್ರನೂ ಕಲೀಲಿಕ್ಕೆ ಸಾಧ್ಯವಾಗುತ್ತೆ. ಆತ ಯಾವುದೇ ರೀತಿಯಾದಂಥ ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ ಅಲ್ಲ, ಬರೀ ಬಿಸ್ನೆಸ್ ಮಾಡುವಂತಹ ಒಬ್ಬ ನನ್ನ ಗೆಳೆಯ.
ಆದರೆ ಆತನ ಬಳಿಯಲ್ಲೂ ಕಲಿಯೋದಕ್ಕೆ ಎಷ್ಟು ವಿಷಯಗಳಿದೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಮುಂದಾಗ್ತಾ ಇದ್ದೇನೆ. ಸೊ ಯಾರನ್ನ ಸಹ ನೀವು ಮೇಲೆ ಕೀಳು ಅಥವಾ ನನಗೆ ಎಲ್ಲ ಗೊತ್ತು ಬೇರೆಯವರಿಗೇನು ಗೊತ್ತಿಲ್ಲ ಅಂತ ಅಂದ್ಕೊಬೇಡಿ. ನಿಮಗೆ ಇನ್ಸ್ಪಿರೇಷನ್ ಅಥವಾ ಮೋಟಿವೇಶನ್ ಎಲ್ಲಿಂದ ಬೇಕಾದ್ರೂ ಬರಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಈ ಒಂದು ನಿಟ್ಟಿನಲ್ಲೇ ನೀವು ಹೂಡಿಕೆ ಒಂದು ಮಂತ್ರವನ್ನು ಈ ರೀತಿಯಾಗಿ ಇಟ್ಸ್ ನಾಟ್ ಮೈ ಮನಿ, ನನ್ನ ಹಣ ಅಲ್ಲ ಅನ್ನುವಂಥ ಒಂದು ಮನಸ್ಥಿತಿನ ನೀವು ಡೆವಲಪ್ ಮಾಡಿಕೊಂಡು ತಕ್ಕ ಪ್ರಮಾಣದಲ್ಲಿ ಸ್ವಲ್ಪ ರಿಸ್ಕ್ ಟೇಕಿಂಗ್ ಅಸೆಟ್ಸ್ನಲ್ಲಿ ಸಹ ವಯಸ್ಸು ನಿಮಗೆ ಕಮ್ಮಿ ಆಗಿದ್ದಲ್ಲಿ ಅಥವಾ ನೀವು ಈಗಿನ್ನೂ ಯುವಕರಾಗಿದ್ದೀರಾ ಅಂದವರು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರುವಂತಹ ಒಂದು ಮನಸ್ಥಿತಿ ಇದ್ದಲ್ಲಿ ಸ್ವಲ್ಪ ಹಣವನ್ನು ಅದನ್ನು ನೀವು ಮಾಡ್ಕೊಳ್ಳೋದಕ್ಕೆ ಅಥವಾ ಈ ರೀತಿಯಾದ ಹಣಕಾಸಿನ ಯಂತ್ರಗಳಲ್ಲಿ ರಿಸ್ಕ್ ತೊಗೊಳ್ಳೋದಕ್ಕೆ ನೀವು ಮುಂದಾಗ್ಬೋದು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕೂ ಮುಂಚೆ ಏನು ಅಂದರೆ ನೀವು ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಬಳಿ ಹೋಗಿ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಏನು ಅನ್ನೋದನ್ನು ಅವರೊಂದಿಗೆ ಚರ್ಚಿಸಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ನಿಮ್ಮ ಭೇಟಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.